ರಾಮ್, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಸತ್ಯವಾಗ್ಲೂ ನಾನು ಇದ್ರ ಇನ್ವಾಲ್ವ್ ಆಗಿಲ್ಲ. ಐ ಥಿಂಕ್ ಆ ನರ್ಸ್ ಪೂಜಾ ಇದ್ದಾಳಲ್ಲ, ಇದೆಲ್ಲ ಅವಳದೇ ಕೆಲ್ಸ. ಓ, ಇಸ್ ಇಟ್? ಹೌದು ರಾಮ್, ಈ ಎಡವಟ್ ಮಾಡಿರೋದು ಅವಳೇ. ವಾಡ್ತಿರೋದು ನೋಡಿದ್ರೆ ನನ್ಗೆ ಅನುಮಾನ ಕನ್ಫರ್ಮ್ ಆಗಿದೆ. ಏನ್ ಅನುಮಾನ ಸರ್? ನೀವೇ ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟು ಅವ್ರ ಕೋಮಾ ಹೋಗೋದಕ್ಕೆ ರೀಸನ್ ಆಗಿರೋದು ಅಂತ. ಇಲ್ಲ ಸರ್, ನಾನು ಕರೆಕ್ಟ್ ಮೆಡಿಸನ್ ಕೊಟ್ಟಿದ್ದೀನಿ. ನೀವು ಕರೆಕ್ಟ್ ಆಗಿರೋ ಮೆಡಿಸಿನ್ ಕೊಟ್ಟಿದ್ರೆ ಹೀಗೆ ಬಿಹೇವ್ ಮಾಡ್ತಾ ಇರ್ಲಿಲ್ಲ. ನೀವು ನನ್ನ ಮುಂದೆ ಸತ್ಯ ಒಪ್ಕೊಳ್ಳಲ್ಲ ಅನ್ಸುತ್ತೆ. ನಿಮ್ಗೆಲ್ಲ ಪೊಲೀಸೇ ಸರಿ. ಇರಿ, ಈಗಲೇ ಅವ್ರಿಗೆ ಕಾಲ್ ಮಾಡ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್ ಸರ್. ನಾನು ನಿಮಗೊಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಸರ್ ಪ್ಲೀಸ್ ಸರ್, ಅದೆಲ್ಲ ಮಾಡಬೇಡಿ ಸರ್. ಸರಿ ಸರ್, ನಾನು ಅಲ್ಲಿಗೆ ಬಂದು ನಿಮ್ ಕಂಪ್ಲೇಂಟ್ ಕೊಡಿ. ನಾನು ಈ ವಿಷಯನ ಸ್ಟೇಷನ್ವರೆಗೂ ತಗೊಂಡೋಗ್ಬಾರ್ದು ಅಂದ್ರೆ ಏನಾಗಿದೆ ಅಂತ ನನಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು. ಹೇಳ್ತೀನಿ ಸರ್, ಹೇಳ್ತೀನಿ, ಎಲ್ಲ ನಿಜ ಹೇಳ್ಬಿಡ್ತೀನಿ. ಮಿನಿಸ್ಟ್ರಿಗೆ ರಾಂಗ್ ಮೆಡಿಸನ್ ಕೊಟ್ಟಿದ್ದು ನಾನಲ್ಲ ಸರ್. ಮತ್ತಿನ್ಯಾರು? ಅದು ಅದು ಸ್ನೇಹ ಮೇಡಮ್ ಸರ್. ಏನ್ ಮಾತಾಡ್ತಿದ್ದೀರಾ ನೀವು? ನಿಜ ಸರ್, ಹೀಗೆಲ್ಲ ಆಗಿದ್ದು ಸ್ನೇಹ ಮೇಡಮ್ ಇಂದಾನೆ. ನಾನು ಹೇಳ್ತಿರೋದು ಯಾವ್ದು ಸುಳ್ಳಲ್ಲ ಸರ್. ಅವ್ರು ಮಾಡಿದ ರಾಂಗ್ ಮೆಡಿಸನ್ ಅವ್ರ ಟೇಬಲ್ ಮೇಲೆ ನನಗೆ ಸಿಕ್ತು. ಅವ್ರಿಗೆ ಈ ವಿಷಯನ ರಾಮ್ ಸರ್ಗೆ ಹೇಳೋಣ ಅಂತ ನಾನು ಕೇಳ್ಕೊಂಡೆ ಸರ್. ನನ್ ಕೆರಿಯರ್ನೇ ಸ್ಪಾಯ್ಲ್ ಮಾಡ್ತೀನಿ ಅಂತ ಹೇಳಿ ಎದುರಿಸ್ಬಿಟ್ರು. ನನ್ ಕೈಲಿ ದುಡ್ಡು ಕೊಟ್ಟು ಆ ಕೆಲ್ಸ ಬಿಡೋ ತರ ಮಾಡಿದ್ರು ಸರ್. ನನಗ್ ನನ್ ಕೆರಿಯರ್ ಇಂಪಾರ್ಟೆಂಟು ಸರ್, ಅದಕ್ಕೆ ಹೀಗೆಲ್ಲ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಸರ್. ಏನ್ ಮಿಕ ಮಿಕ ಅಂತ ನೋಡ್ಕೊಂಡ್ ನಿಂತಿದ್ಯಾ? ನೀನೇ ತಾನೇ ಕೆಲಸ ಮಾಡಿರೋದು. ಯಾವ ಕೆಲ್ಸ ಕವ್ಯ? ಓ, ಗಿಲಾಸ್ ಬೀಳ್ಸಿದ್ದ? ಹೌದು ಹೌದು, ನಾನೇ. ತೆಪ್ಪಾಯ್ತು. ಸಾರಿ, ನಾನೇನು ಬರ್ತೀನಿ. ಮಾದೇವ, ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ ನೀನು? ನಾನು ಗ್ಲಾಸ್ ಯಾರು ಬೀಳ್ಸಿದ್ದು ಅಂತ ಕೇಳ್ತಾ ಇಲ್ಲ, ನನ್ ತಲೆಗೆ ಹೂವ ಯಾರು ಮುಡ್ಸಿದ್ದು ಅಂತ ಕೇಳ್ತಿರೋದು. ನನ್ ಪ್ರಶ್ನೆಗೆ ಮೊದ್ಲು ಉತ್ತರ ಕೊಡು. ಓ, ಹೂವನಾ? ನೀನೇ ಎಲ್ಲ ಮುಡ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಆ ಹೂಕ್ಕೆ ನಿನ್ ಮೇಲೆ ಪಿರುತಿ ಹೆಚ್ಚಾಗಿ ಅದೇ ಬಂದು ಕುಂತ್ಕೊಂಡಿರ್ಬೇಕು. ನಾನ್ ನಿನ್ನ ನಂಬಿಡ್ತೀನಿ, ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಲ್ವಾ? ನನ್ ತಲೆಗೆ ಹೂವ ಮುಡ್ಸೋದು ಎಷ್ಟು ಧೈರ್ಯ ನಿನ್ಗೆ? ಹಾ, ಅದಕ್ಕೆ ಧೈರ್ಯ ಯಾಕಮ್ಮಿ ಬೇಕು? ಗುಂಡ್ಗೆಲ್ ಪಿರುತಿ ಇದ್ರೆ ಸಾಕು. ನಿನ್ನ ಪಿರೂತಿ ಯಾರಿಗ್ ಬೇಕಾಗಿದೆ ಇಲ್ಲಿ? ನಿನ್ ಪ್ರೀತಿ ಇಲ್ಲಿ ಯಾರಿಗೂ ಬೇಕಿಲ್ಲ. ಇರ್ಲಿ ಇಟ್ಕ, ಮುಂದಕ್ಕೆ ಯಾವಾಗಾದ್ರೂ ಬೇಕಾಯ್ತದೆ, ನಿನಗಾದಾಗ ವಾಪಸ್ ಕೊಡು. ವಾಟು ಇಲ್ಲ ಪಾಟು ಇಲ್ಲ. ಆ ಹೂವನ ನಾನಂತೂ ಮುಡ್ಸಿಲ್ಲ, ನೀನೇ ಎಲ್ಲ ಮುಡಿಕೊಂಡು ಮರ್ತ್ ಬಿಟ್ಟಿದೆ ಅನ್ಸ್ತದೆ. ನನಗ್ ಗೊತ್ತಿಲ್ಲದೆ ಹೂ ಮುಡ್ಕೊಳ್ಳೋ ಅಷ್ಟು ಮೈ ಮರ್ತ್ ಹೋಗಿಲ್ಲ ನಾನು. ಯಾರಿಗ್ ಗೊತ್ತು? ಇತ್ತೀಚೆಗೆ ಯಾವ್ಯಾವ ವಸ್ತುನ ಎಲ್ಲೆಲ್ಲ ಇಟ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಹುಡುಕಾಡ್ತಾ ಇರ್ತೀಯಪ್ಪ. ಈ ಮೈ ಮಳ್ಳು ಅರ್ಲು ಮರ್ಲು ಇದಾಗಿರ್ಬೇಕು ನಿನ್ಗೆ. ಇಲ್ಲಾಂದ್ರೆ ಮೊನ್ನೆ ಕಾಡಲ್ಲಿ ಬಿದ್ದಾಗ ತಲೆಗೆ ಪೆಟ್ಟು ಬಿದ್ದು ಉಚ್ಚಿಗಿಚ್ಚಿ ಹಿಡ್ದಿರ್ಬೇಕು. ನೋಡ, ನಾನಂತೂ ನಿನ್ಗೆ ಹೂ ಮುಡ್ಸಿಲ್ಲ ಅಂತ ಮನ್ಸು ಸಾಹಸ ಎಳ್ಳು ನಾನು ಮಾಡಲ್ಲ. ನಾನು ಮ್ಯಾಕ್ ಬರ್ಬೇಡ ನೋಡಿ ನೀನು. ನನ್ಗೆ ಹುಚ್ಚು ಅಂತಾನಲ್ಲ, ಎಷ್ಟು ಧೈರ್ಯ ಇವನ್ಗೆ? ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಸ್ನೇಹ ಅವರಲ್ಲಿ? ಸರ್, ಮೇಡಮ್ ಇವತ್ತು ಹಾಸ್ಪಿಟ್ಲಿಗೆ ಬಂದಿಲ್ಲ. ಬಂದಿಲ್ವಾ? ಓಕೆ, ಅಡ್ಮಿನ್ ಅವ್ರಿಗೆ ಒಂದು ಕಾಲ್ ಮಾಡಿ.
ನನ್ನ ಹತ್ರ ಇಮಿಡಿಯೇಟ್ ಆಗಿ ಮಾತಾಡ್ಬೇಕು. ಯಾ ಸರ್, ಶೋರ್. ಹಲೋ ಸರ್, ರಾಮ್ ಸರ್ ನಿಮ್ಮನ್ನ ಕರೀತಿದ್ದಾರೆ, ಇಮಿಡಿಯೇಟ್ ಆಗಿ ಬರ್ಬೇಕಂತೆ. ಓಕೆ ಸರ್, ಬರ್ತಿದ್ದಾರೆ ಅಂತ. ಓಕೆ. ಸರ್ ಕರೆದ್ರಂತೆ? ನಿಮ್ಮಿಂದ ಒಂದು ಮುಖ್ಯವಾದ ಹೆಲ್ಪ್ ಆಗಬೇಕಿತ್ತು. ಸರ್ ಮಿನಿಸ್ಟರ್ಗೆ ಆಂಜಿಯೋಪ್ಲಾಸ್ಟಿ ಮಾಡಿಸಿದ ದಿನದ ಕಂಪ್ಲೀಟ್ CCTV ಫುಟೇಜ್ ನೋಡ್ಬೇಕು ಅಂತ ಈಗಲೇ. ಸರಿ ಸರ್, ಬನ್ನಿ ಸರ್, ತೋರಿಸ್ತೀನಿ. ನಡೀರಿ. ಏನಾಯ್ತು? ಸರ್ ಅವತ್ತಿನ ಫುಟೇಜ್ ಡಿಲೀಟ್ ಆಗ್ಬಿಟ್ಟಿದೆ ಸರ್. ವಾಟ್? ಅದೇಗ್ರಿ ಡಿಲೀಟ್ ಆಗ್ಬಿಡುತ್ತೆ? ಅದು ಅವತ್ತಿನ ದಿನದ ಮಾತ್ರ. ಸರ್ ನನಗೂ ಗೊತ್ತಾಗ್ತಾ ಇಲ್ಲ ಸರ್, ಚೆಕ್ ಮಾಡ್ತಾ ಇದ್ದೀನಿ ಸರ್. ರೀಸೈಕಲ್ ಬಿನ್ನಲ್ಲೇ ನೋಡ್ತಾ ಇದ್ದೀನಿ ಸರ್, ಅಲ್ಲಿ ಸಿಗ್ತಾ ಇಲ್ಲ. ಯಾರೋ ಬೇಕಂತಾನೆ ಡಿಲೀಟ್ ಮಾಡಿದ್ದಾರೆ ಸರ್. ಇಲ್ಲಿನ CCTV ಫುಟೇಜ್ನ ಡಿಲೀಟ್ ಮಾಡ್ಸೋಕ್ ಸಾಧ್ಯ ಆಗೋದು ಸ್ನೇಹಂಗ್ ಮಾತ್ರ. ಉಳ್ದವ್ರು ಯಾರಿಗೂ ಅಂತ ಅಥಾರಿಟಿ ಇಲ್ಲ. ಬಟ್ ಸಿಸ್ಟರ್ ಪೂಜನ್ ಮಾತು ನಂಬಿ ಸ್ನೇಹ ಮೇಲೆ ಹೇಗೆ ಅನುಮಾನ ಪಡೋದು? ಸರ್ ಯೋಚನೆ ಮಾಡಬೇಡಿ ಸರ್, ಸ್ಪೆಷಲ್ ವಾರ್ಡಲ್ಲಿ ಇನ್ನೊಂದು CCTV ಕ್ಯಾಮ್ರಾ ಇದೆ, ಅಲ್ಲಿ ಇರುತ್ತೆ ಸರ್, ಚೆಕ್ ಮಾಡ್ತೀನಿ. ಓಕೆ, ಅದು ಓಪನ್ ಮಾಡಿ. ಇದೆ ಸರ್. ರಾಮ್, ಕಾಫಿ ತಗೋ. ಸಾರಿ ಪ್ರೇಮ, ನೆನೆ ನಾನು ಕೊಡ್ದುಬಿಟ್ಟು ನನಗೆ ತುಂಬ ಡಿಸ್ಟರ್ಬ್ ಮಾಡ್ಬಿಟ್ಟೆ. ನನ್ನಿಂದ ನಿನಗಾಗಿರೋ ಮೋಸ, ಆಗಿರೋ ನೋವು ಎಲ್ಲ ನನಗೆ ಅರ್ಥ ಆಗುತ್ತೆ ಕಣೋ. ಹಾಗಂತ ಯಾರಾದ್ರೂ ಕುಡ್ಕೊಂಡು ಬರ್ತಾರಾ? ಅದರಲ್ಲೂ ನೀನು. ಅದು ಹೇಗೋ ಎಲ್ಲ ಪರಿಸ್ಥಿತಿಲೂ ಅಷ್ಟು ಸಮಾಧಾನವಾಗಿರೋ ನೀನೇ ಹೀಗೆ ಮಾಡಿದ್ರೆ ಹೇಗೆ? ನಿನ್ನೆ ಕಲ್ಯಾಣಿ ಅತ್ತೆ ನೀನು ಕುಡ್ದಿದ್ದ ಪರಿಸ್ಥಿತಿಲಿ ನೋಡ್ಬಿಡ್ತಿದ್ರು, ನಾನೇ ಹೇಗೋ ಸಂಭಾಳಿಸ್ದೆ. ರಾಮ್, ಯಾವತ್ತು ಹೀಗೆ ಮಾಡ್ಬೇಡ ಕಣೋ. ನೀನ್ ಇಷ್ಟೊಂದು ಅಸಹಾಯಕನಾಗಿರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ. ದಯವಿಟ್ಟು ಯಾವತ್ತು ಹೀಗೆ ಮಾಡಬೇಡ. ಸಾರಿ ಪ್ರೇಮ, ನಾ ಇನ್ನೊಂದ್ಸಲಿ ಕುಡಿಯಲ್ಲ. ಆ್ಯಂಡ್ ಥ್ಯಾಂಕ್ಸ್ ದೊಡ್ಡಮ್ಮಂಗೆ ವಿಷಯ ಗೊತ್ತಾಗ್ದಿರಂಗೆ ನೋಡ್ಕೊಂಡಿದ್ದಕ್ಕೆ. ಮನ್ಸಿಗೆ ಬೇಜಾರಾಯ್ತು ಅಂತ ಕುಡಿದ್ರೆ ಅದು ಸರಿ ಹೋಗಲ್ಲ ರಾಮ್. ನಮ್ಮ ಮನ್ಸಿಗೆ ಯಾರು ಬೇಜಾರು ಮಾಡಿರ್ತಾರೋ ಅವ್ರನ್ನ ಎದುರಿಸ್ಬೇಕು, ಅವ್ರ ಹತ್ರನೇ ಉತ್ತರ ಕೊಡಿಸ್ಬೇಕು. ಅವ್ರು ಕಲಿಬೇಕಾಗಿರೋ ಪಾಠನ ನಾವೇ ಕಲಿಸ್ಬೇಕು. ಅದೇ ನಿಜವಾದ ಪರಿಹಾರ. ನಿಜ ಪ್ರೇಮ, ನನಗೆ ಮೋಸ ಮಾಡಿರೋರ್ನ ನಾನು ಸುಮ್ಮನೆ ಬಿಡಬಾರ್ದು. ತಾನು ತಪ್ಪು ಮಾಡಿ ನನ್ನ ಅಪರಾಧಿ ಸ್ಥಾನ ನಿಲ್ಸೋಕೆ ಟ್ರೈ ಮಾಡಿರೋ ಸ್ನೇಹನ ನಾನು ಸುಮ್ಮನೆ ಬಿಡಲ್ಲ. ಯಾರಿದು ಪದೇ ಪದೇ ಬೆಲ್ ಮಾಡ್ತಾನೆ ಇದ್ರಲ್ಲ? ಮನೇಲಿದ್ರೆ ಒಂದೇ ಸಲ ಡೋರ್ ಓಪನ್ ಮಾಡ್ತಾರೆ ಅಂತ ಕಾಮನ್ ಸೆನ್ಸ್ ಇಲ್ವಾ? ಯಾರಿದು? ರಾಮ್, ವಾಟ್ ಎ ಸರ್ಪ್ರೈಸ್. ಬಾ, ಕಮ್ ಇನ್ಸೈಡ್. ರಾಮ್, ಕಾಫಿ ಕುಡಿದ್ಯಾ ಜ್ಯೂಸ್ ಕುಡಿದ್ಯಾ?
ನಿಮ್ಮ ತಂದೆ ಎಲ್ಲಿ? ಡ್ಯಾಡಿ ಮನೇಲಿಲ್ಲ. ಯಾಕೆ? ಅವ್ರು ಇದ್ದಿದ್ರೆ ಈ ವಿಷಯ ಡಿಸ್ಕಸ್ ಮಾಡೋದಕ್ಕೆ ಚೆನ್ನಾಗಿರ್ತಿತ್ತು. ಏನ್ ವಿಷಯ ರಾಮ್? ಎನಿ ಗುಡ್ ನ್ಯೂಸ್? ನಾವಿಬ್ರು ಒಂದಾಗ್ತಾ ಇದೀವ? ಆತರ ಏನಾರು ಆದ್ರೆ ಇಡೀ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋದು ಬೇರೆ ಯಾರು ಇಲ್ಲ. ನಿನ್ ಜೊತೆನೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಯಾವ ವಿಷಯ? ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟಿದ್ದ ವಿಷಯ. ಏನ್ ಹೇಳ್ತಿದ್ಯಾ ರಾಮ್? ಸುತ್ತಿ ಬಳಸಿ ಮಾತಾಡೋದು ನನಗೆ ಇಷ್ಟ ಇಲ್ಲ. ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟಿದ್ದು ನೀನೇ ತಾನೆ? ಇಲ್ಲ ರಾಮ್, ನಾನ್ ಯಾಕೆ ಹಾಗೆ ಮಾಡ್ಲಿ? ನಾನು ಅವ್ರಿಗೆ ರಾಂಗ್ ಮೆಡಿಸಿನ್ ಇಂಜೆಕ್ಟ್ ಮಾಡಿಲ್ಲ. ಮತ್ತೆ ಯಾರು ಕೊಟ್ರು? ನಾನ್ ಕೊಟ್ನಾ ಅಥವಾ ಮಿನಿಸ್ಟ್ರು ತಾವಾಗ ತಾವೇ ಇಂಜೆಕ್ಟ್ ಮಾಡ್ಕೊಂಡ್ರ? ರಾಮ್, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಸತ್ಯವಾಗ್ಲೂ ನಾನು ಇದ್ರ ಇನ್ವಾಲ್ವ್ ಆಗಿಲ್ಲ. ಐ ಥಿಂಕ್ ಆ ನರ್ಸ್ ಪೂಜಾ ಇದ್ದಾಳಲ್ಲ, ಇದೆಲ್ಲ ಅವಳದೇ ಕೆಲ್ಸ. ಓ, ಇಸ್ ಇಟ್? ಹೌದು ರಾಮ್, ಈ ಎಡವಟ್ ಮಾಡಿರೋದು ಅವಳೆ. ಅದಕ್ಕೆ ನಮ್ ಹಾಸ್ಪಿಟಲ್ ಮಾಡ್ತಿದ್ದ ಕೆಲ್ಸನ ಕ್ವಿಟ್ ಮಾಡಿದಾಳೆ. ಇಂಥ ಕೆಲ್ಸ ಮಾಡಿರೋದಕ್ಕೆ ಅವಳು ಮುಖ ತೋರ್ಸಕ್ ಯೋಗ್ಯತೆ ಇಲ್ಲದೆ ಓಡೋಗಿದ್ದಾಳೆ. ಓ, ಫೈನ್. ಪ್ರೇಮ, ಪೂಜಾ, ಏನೇ ಹಾಗೆ ಮುಖ ಮುಖ ನೋಡ್ತಿದ್ಯಾ? ನಿನ್ ಸುಳ್ಳುಗಳನ್ನೆಲ್ಲ ಬೊಗಳು. ರಾಮ್, ಏನಿದೆಲ್ಲ? ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಕನ್ನಡಿ ತರ ತೋರ್ಸೋದಕ್ ಬಂದಿರೋದು ನಾನು. ನನ್ನ ಹತ್ರ ಮಾತಾಡು.